ಸುಮಾರು ಜನಕ್ಕೆ ಸ್ಕಿನ್ ಲೇಯರೇ ಸರಿ ವರ್ಕ್ ಆಗ್ತಿರಲ್ಲ. ಅಂದ್ರೆ ಸ್ಕಿನ್ ಅಲ್ಲಿ ಬ್ಲಾಕ್ ಕಲರ್ ಡಾರ್ಕ್ ಆಗಿ ಸ್ಕೇಲ್ಸ್ ಬರೋದು, ಇಲ್ಲ ಸ್ಕಿನ್ ವೈಟ್ ಪ್ಯಾಚಸ್ ಆಗೋದು, ಬ್ರೌನಿಶ್ ಆಗೋದು, ವೈಟ್ ಆಗೋದು. ನಿಮ್ಮ ಸ್ಕಿನ್ನಲ್ಲಿ ಯಾವುದೇ ತರಹದ ಪ್ರಾಬ್ಲಮ್ ಆಯಿತು ಅಂತಂದ್ರೆ ಅದರ ಅರ್ಥ ನಿಮ್ಮ ಸ್ಕಿನ್ನಿಗೆ ಆಕಾಶ ತತ್ವ ಕಡಿಮೆ ಆಗಿದೆ. ಎನಿ ಬ್ರೌನ್ ಪ್ಯಾಚ್, ವೈಟ್ ಪ್ಯಾಚ್, ಡಾರ್ಕ್ ಪ್ಯಾಚಸ್ ಇವೆಲ್ಲ ಯಾಕಾಗತ್ತಂದ್ರೆ ನಿಮ್ಮ ಸ್ಕಿನ್ನಲ್ಲಿ ಆಕಾಶ ತತ್ವ ಕಡಿಮೆ ಆಗೋದ್ರಿಂದ. ಅದಕ್ಕೆ ನೀವೇನ್ ಮಾಡ್ತೀರಾ, ಬಲಗೈ ಕಿರುಬೆರಳು ಪಿತ್ತ ಜಾಯಿಂಟಿಗೆ ಈ ತರ ಪರ್ಪಲ್ ಕಲರ್ ಹಚ್ಚಿ. ಕಾಣಿಸ್ತಿದೆನಾ? ಈ ಜಾಯಿಂಟ್ಗೆ ಇಲ್ಲಿ ಪರ್ಪಲ್ ಕಲರ್ ಹಚ್ಚೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿ ಆಕಾಶ ತತ್ವ ವೃದ್ಧಿಸಿಬಿಟ್ಟು ಪಳಪಳನೆ ಒಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಡಾರ್ಕ್ ಸ್ಕೇಲ್ಸು, ಸಿಸ್ಟು, ಅವು ಇವು ಮಣ್ಣು ಮಸಿ ಎಲ್ಲ ಕ್ಲಿಯರ್ ಆಗುತ್ತೆ. ನಾವು ಲಾಸ್ಟ್ ಟೈಮು ಕ್ಲಾಸ್ ಮಾಡಬೇಕಾದ್ರೆ ಒಬ್ಬ ಲೇಡಿ ತಮ್ಮ ಅನುಭವನ ಹಂಚ್ಕೊಂಡ್ರು. ಅವ್ರಿಗೆ ಸುಮಾರು 15 ವರ್ಷದಿಂದ ಬೊಂಗಿತ್ತು. ಯಾವುದು? ಇಲ್ಲಿ ಬರುತ್ತಲ್ಲ ಡಾರ್ಕ್ ಸ್ಕೇಲ್ಸ್, ಬೊಂಗು ಅಂತಾರೆ. ಸೇಮ್ ಕಲರ್, ಈ ಪರ್ಪಲ್ ಕಲರ್ ಹಾಕ್ಬಿಟ್ಟು ಬರೀ 15 ದಿವಸದಲ್ಲಿ ಕಂಪ್ಲೀಟ್ ಅದು ಮಂಗ ಮಾಯ, ನೋ ರೆಸಿಡ್ಯೂ, ಅದ್ಭುತವಾದ ಕೆಲಸ ಮಾಡುತ್ತೆ. ಬೊಂಗು ಮಾತ್ರ ಅಲ್ಲ, ತುಂಬಾ ಜನಕ್ಕೆ ಸ್ಕಿನ್ ತುರಿಕೆ ಇರುತ್ತೆ, ಅಟಿಕೇರಿಯಾ ಇರುತ್ತೆ, ಸ್ಕಿನ್ ರ್ಯಾಷಸ್ ಇರುತ್ತೆ. ಆ ಥರದ್ದು ಯಾವುದೇ ರೀತಿ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಇದ್ರೆ ಬಲಗೈ ಕಿರುಬೆರಳು ಮಧ್ಯದ ಜಾಯಿಂಟ್ಗೆ ಪರ್ಪಲ್ ಕಲರ್ ಹಾಕಿ. ಇದು ಸ್ಕಿನ್ ಇಚ್ಚಿಂಗ್ನು ಕಮ್ಮಿ ಮಾಡುತ್ತೆ, ಸ್ಕಿನ್ ರ್ಯಾಷಸ್ನು ಕಮ್ಮಿ ಮಾಡುತ್ತೆ. ದೆನ್ ಈವನ್ ವಿಟಿಲಿಗೋ ಆಲ್ಸೋ ಇಟ್ಸ್ ಅ ಪರ್ಪಲ್ ಓನ್ಲಿ. ಆ ಸ್ಕಿನ್ ಲೇಯರ್ ಫಾರ್ಮ್ ಆಗಿಲ್ಲ. ವಿಟಿಲಿಗೋ ಅಂದ್ರೇನು? ವೈಟ್ ಪ್ಯಾಚ್ ಆಗಿದೆ ಅಂದ್ರೆ ಸ್ಕಿನ್ ಲೇಯರ್ ಹೋಗ್ತಾ ಇದೆ, ಅಂದ್ರೆ ಆಕಾಶ ತತ್ವ ಕಮ್ಮಿ ಆಗ್ತಾ ಇದೆ. ಆಕಾಶ ತತ್ವನ ಮತ್ತೆ ತರಬೇಕು ಪರ್ಪಲ್. ಈವನ್ ಸೋರಿಯಾಸಿಸ್ಗೂ, ಸ್ಕಿನ್ ರ್ಯಾಷಸ್, ಅಟಿಕೇರಿಯಾ ಎಲ್ಲದಕ್ಕೂ ಪರ್ಪಲ್ ಕಲರ್ ಇಸ್ ದ ಆನ್ಸರ್. ದೆನ್ ಮಾಡ್ತೀರಾ? ಅತ್ಯದ್ಭುತವಾಗಿ ವರ್ಕ್ ಆಗುತ್ತೆ ಪರ್ಪಲ್ ಕಲರು. ಎಲ್ಲಾ ತರ ಸ್ಕಿನ್ ಪ್ರಾಬ್ಲಮ್ಸ್ ಅನ್ನ ನೀವು ಮನೆಯಲ್ಲೇ ಯಾವುದೇ ಆಂಟಿಬಯೋಟಿಕ್, ಸ್ಟಿರಾಯ್ಡ್ಸ್, ಕ್ರೀಮ್ಸ್ ಇಲ್ದೇನೆ ವಾಸಿ ಮಾಡ್ಕೋಬಹುದು.